ಪ್ರೀತಿ ಮಾಡೋದು, IAS ಮಾಡೋದು ಸಂಗೀತ ಕಲಿತ ಹಾಗೆ. ಅದು ಒಂದು ಕಲೆ. ನೋಡಿ, ನಮ್ಮೊಬ್ಬರು ಸ್ನೇಹಿತರು ಈ IAS ಮಾಡೋರಿಗೆ ಕೋಚಿಂಗ್ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಅವರಿಗೆ ಗೈಡ್ ಮಾಡ್ತಾಯಿದ್ದೆ. ಯಾರು ಪಾಸ್ ಆಗ್ತಾರೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅದನ್ನು ನಾನು ಸ್ಟಡಿ ಮಾಡ್ತಾ ಇದ್ದೆ. ಅದು ನೋಡಿ, ಒಟ್ಟಾರೆ ಒಂದು ಕಲೆ, ಸಂಗೀತ ಇದ್ದ ಹಾಗೆ. ಭೀಮಸೇನ್ ಜೋಶಿ ಹೇಗೆ ಸಾಧನೆ ಮಾಡಿದರು? ಕಲಾವಿದರಿಗೆ ಒಂದು ಮಾರ್ಗ ಇರುತ್ತೆ. ಅವರು ಕೆಲವು ಗುಣಗಳಿರುತ್ತೆ, ಅದನ್ನು ಕಲ್ತಿರ್ತಾರೆ. ನೋಡಿ, ಅದನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲನೇದು ಶಿಸ್ತು. ಪ್ರತಿದಿನ ತಪ್ಪದೇ ಇಷ್ಟು ಗಂಟೆ ಕಾಲ ಒಂದು ಸಿಂಗಿಂಗ್ ಅಥವಾ ಸ್ಟಡಿ ಮಾಡ್ತೇನೆ ಅನ್ನೋದು ಶಿಸ್ತು. ನೋಡಿ, ತುಂಬ ಜನಕ್ಕೆ ಇದು ಸಾಧ್ಯ ಆಗೋಲ್ಲ. ಇವತ್ತು ನನ್ನ ಮೂಡ್ ಸರಿ ಇಲ್ಲ, ಬೇಜಾರಾಗಿದೆ, ನಾಳೆ ಓದ್ತೀನಿ ಅಂತಾರೆ. ಅವರ ಕೈಲಿ ಆಗಲ್ಲ. ಮತ್ತು ಮುಖ್ಯ ಆಗೋದು ಕಾನ್ಸಂಟ್ರೇಷನ್, ಏಕಾಗ್ರತೆ, ಗಮನ ಕೊಡೋದು. ಬಹಳ ಜನಕ್ಕೆ ಚಂಚಲ ಮನಸ್ಸು. ಮೊಬೈಲ್ ಫೋನ್ ತಗೋತಾರೆ, ಆ ಸಾಂಗ್ಸ್ ಕೇಳ್ತಾರೆ, ತಿನ್ನುತ್ತಾ ಇರ್ತಾರೆ, ಟೀ ಕಾಫಿ ಕುಡಿತಾ ಇರ್ತಾರೆ, ಸ್ಮೋಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ಒಂದಲ್ಲ ಒಂದು ಡಿಸ್ಟ್ರ್ಯಾಕ್ಷನ್ ಬೇಕು ಅವರಿಗೆ. ಮ್ಯಾರೇಜ್ ಫಂಕ್ಷನ್ಸ್ಗಳಿಗೆ ಹೊರಟೋಗ್ತಾರೆ. ಮಂಕಿ ಮೈಂಡ್, ಅವರಿಗೆ ಕಷ್ಟ. ಒಂದು ಮ್ಯೂಸಿಕ್ ಅಥವಾ ಜಿಯಾಗ್ರಫಿ, ಒಂದು ಸಬ್ಜೆಕ್ಟ್ನಲ್ಲಿ ಮಾಸ್ಟರಿ ಅಥವಾ ಪರ್ಫೆಕ್ಟ್ ಆಗೋದು ದಿಢೀರಂತ ಆಗೋಲ್ಲ. ತುಂಬ ಟೈಮ್ ಬೇಕು. ಕ್ವಿಕ್ಕಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬಹಳ ಹಿಮಾಲಯದಷ್ಟು ತಾಳ್ಮೆ ಬೇಕು. ತುಂಬ ಜನಕ್ಕೆ ಈ ಪೇಷನ್ಸ್ ಇರಲ್ಲ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ನೊಂದು ವಿಷಯ, ಭೀಮಸೇನ್ ಜೋಶಿಗೆ ನೋಡಿ, ಸಂಗೀತವೇ ಪ್ರಾಣ ಆಗಿತ್ತು, ಅದೇ ಉಸಿರಾಗಿತ್ತು. IAS ಕೂಡ ಹಾಗೆ ಆಗಿರಲೇಬೇಕು. IAS ಮಾಡ್ತಾ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತೀನಿ ಅನ್ನಬಾರದು. ಆ ಕಮಿಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಆಮೇಲೆ ನೋಡಿ, ತೊಂದರೆ ಬರಬಹುದು, ನಿರಾಸೆ ಆಗಬಹುದು. ಆದರೆ ಏಕಚಿತ್ತದ ಒಂದು ನಂಬಿಕೆ, ಶ್ರದ್ಧೆ ಇದ್ದರೆ ಕಷ್ಟ ಬರುತ್ತೆ, ಹೋಗುತ್ತೆ. ತನ್ನಲ್ಲಿ ತನಗೆ ಆ ನಂಬಿಕೆ, ಶ್ರದ್ಧೆ ಇದ್ದವರಿಗೆ ಒಂದು ಅಪೂರ್ವವಾದ ಧೈರ್ಯ, ಒಂದು ಕರೇಜ್ ಇರುತ್ತೆ. ಇದೆಲ್ಲ ಗುಣಗಳು ನೋಡಿ ಹುಟ್ಟಿಂದ ಬರಲ್ಲ. ಇದು ಅಭ್ಯಾಸ, ಶಿಸ್ತಿನ ಪ್ರಾಕ್ಟೀಸಿನ ಫಲ. ಇದು ಕಲೆ, ಕೌಶಲ್ಯದ ದಾರಿ, ಲಕ್ ಅಲ್ಲ, ಗಾಡ್ ಗಿಫ್ಟ್ ಅಲ್ಲ, ಪರಿಶ್ರಮ, ಹಾರ್ಡ್ ವರ್ಕಿನ ರಿಸಲ್ಟ್. ಇದಕ್ಕೆ ಶಾರ್ಟ್ ಕಟ್ ಇರಲ್ಲ. ಜವಾಬ್ದಾರಿ ಇದ್ದವರಿಗೆ ಆಗತ್ತೆ, ಎಳಸ್ಬುದ್ಧಿ ಇದ್ದವರಿಗೆ ಆಗಲ್ಲ. ಕೆಲವರಿಗೆ ರೆಸ್ಪಾನ್ಸಿಬಿಲಿಟಿ ಕಂಡ್ರೇ ಭಯ, ಹತ್ತಾರು ಆಕರ್ಷಣೆಗೆ, ಟೆಂಪ್ಟೇಷನ್ಗೆ ಬಲಿಯಾಗ್ಬಿಡ್ತಾರೆ. ಸೊ IAS ಆಗೋದು ಒಂದು ಕಲೆ, ಪ್ಯೂರ್ ಆರ್ಟ್. ಆಶ್ಚರ್ಯ ಅಂದರೆ ಈ ಕಲೆ ಗುಣ ಎಲ್ಲ ಸಾಧನೆಗೂ ಬೇಕು. ಲವ್, ಪ್ರೀತಿಸೋದು, ಉತ್ತಮ ಸಂಬಂಧ ಕಟ್ಟಿಕೊಳ್ಳೋದು, ಅದು ಕೂಡ ಇಂಥ ಕಲೆ. ಝೆನ್ ಜೀವನದ ದಾರಿ, ಅದು ಇಂಥದ್ದೇ ಒಂದು ಕಲೆ. ಎಲ್ಲ ಸಾಧನೆಯೂ ಕಲೆಯೇ. ಎಲ್ಲ ಕಲೆಯೂ ಶಿಸ್ತಿನಿಂದ ಆಗಬೇಕು, ರೈಟ್? ಅನ್ಫಾರ್ಚುನೇಟ್ಲಿ ಇದಕ್ಕೆ ಪ್ರೀತಿಯ ಬದುಕು ನಡೆಸುವ ಒಬ್ಬರ ಒಂದು ರೋಲ್ ಮಾಡೆಲ್ ಬೇಕಾಗುತ್ತೆ. ಅಥವಾ ಚೈಲ್ಡ್ಹುಡ್ನಲ್ಲೇ ಈ ಪ್ರೀತಿ ಮಾಡಲ್ ಅವರಿಗೆ ಸಿಕ್ಕಿರಬೇಕು. ಅಂಥವರೇ IAS ಮಾಡೋದು, ಅಂಥವರೇ ಪ್ರೀತಿ ಮಾಡೋದು, ಅಂಥವರೇ ಧ್ಯಾನದಲ್ಲಿ ಮುಂದುವರಿಯೋದು ಆಗಬಹುದೇ? ಥ್ಯಾಂಕ್ ಯು. ನಮಸ್ಕಾರ.